ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿ ಅಭ್ಯರ್ಥಿಗಳಾಗಿ ಈ ಒಂದು ಚುನಾವಣೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಈ ದಿನ ಚಿಕ್ಕಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ನಾಯಕರುಗಳ ಜೊತೆಗೂಡಿ ಅದರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಂದ ಸಾವಿರಾರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಧಾಕರ್ ಅವರ ನಾಮಪತ್ರಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಲಿಕ್ಕೆ ಈ ದಿನ ಬೆಳಗ್ಗೆ 12 ಗಂಟೆಯಿಂದ ಈ ಒಂದು ನಗರದಲ್ಲಿ ಉಳಿ ಬಿಸಿಲಿನಲ್ಲೂ ಸಹ ಸಾಯಂಕಾಲ 5:30 ಗಂಟೆ ಆದರೂ ತಾವೆಲ್ಲರೂ ಇಷ್ಟೊಂದು ಉತ್ಸಾಹದಲ್ಲಿ ಸುಧಾಕರ್ ಅವರಿಗೆ ಆಶೀರ್ವಾದ ಮತ್ತು ಬೆಂಬಲವನ್ನು ನೀಡಲಿಕ್ಕೆ ತಾವೆಲ್ಲ ಇಲ್ಲಿ ಏನು ನೆರೆದಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಜಿ ಸಚಿವರುಗಳಾಗಿರ್ತಕ್ಕಂಥ ಬೈರತಿ ಬಸವರಾಜು ಅವರು, ಹೊಸಕೋಟೆಯ ನಮ್ಮ ನಾಗರಾಜಣ್ಣ ಅವರು, ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು, ಅದೇ ರೀತಿಯಲ್ಲಿ ಬಾಗೇಪಲ್ಲಿಯಲ್ಲಿ ಹೆಚ್ಚಿನ ಒಂದು ಮತವನ್ನು ಪಡೆದಿರ್ತಕ್ಕಂಥ ಮತ್ತೊಬ್ಬ ಮುನ್ರಾಜ್ ಅವರು, ಕೋಲಾರ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಮುನುಸ್ವಾಮಿ ಅವರು, ನಮ್ಮ ಚಿಂತಾಮಣಿಯ ಶಾಸಕ ಮಿತ್ರ ಮಾಜಿ ಶಾಸಕರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರು, ನಮ್ಮ ಪಕ್ಷದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಅದೇ ರೀತಿಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಮುನೇಗೌಡರು, ಅಪ್ಪಯ್ಯಣ್ಣ ಅವರು, ಈ ಹಲವಾರು ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಯಾರು ಅನ್ಯತಾ ಭಾವಿಸಬೇಡಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳೇ ಇದ್ದೀರಿ. ಸಮಯದ ಅಭಾವದಿಂದ ನಾನು ಎಲ್ಲರ ಹೆಸರನ್ನ ಈಗ ಹೇಳ್ತಕ್ಕಂಥದ್ದಕ್ಕೆ ಹೇಳಿಲ್ಲ ಅಂತ ಯಾರು ಅನ್ಯತಾ ಭಾವಿಸಬೇಡಿ. ಈಗಾಗಲೇ ಸುಧಾಕರ್ ಅವರು ಪ್ರತಿಯೊಬ್ಬ ವ್ಯಕ್ತಿಗಳು, ನಾಯಕರು ಈಗೇನು ಅವರಿಗೆ ಬೆಂಬಲವನ್ನ ಸೂಚಿಸಿ ಪ್ರಾಮಾಣಿಕವಾಗಿ ಅವರ ಗೆಲುವಿಗೆ ದುಡಿಮೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಹೆಸರನ್ನ ಹೇಳಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇದೇ ತಿಂಗಳು 26ನೇ ತಾರೀಕು ನಡೆಯತಕ್ಕಂಥ ಮತದಾನ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ನಮ್ಮ ವೈಯಕ್ತಿಕವಾದಂಥ ಸ್ಥಾನಮಾನಗಳನ್ನು ಪಡೆಯಲಿಕ್ಕೆ ಅಲ್ಲ, ಇವತ್ತು ಚಿಕ್ಕಬಳ್ಳಾಪುರದ ಮಹಾಜನತೆ ನಾನು ಈ ಕ್ಷೇತ್ರಕ್ಕೆ ಬಂದಂತ ಪ್ರತಿಯೊಂದು ಸಂದರ್ಭದಲ್ಲೂ ಮನೆಯ ಮಗನಿಗೆ ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ತಾವೆಲ್ಲ ಸದಾ ನನಗೆ ನೀಡಿದ್ದೀರಿ. ನನ್ನ ಜೀವನದಲ್ಲಿ ನಿಮ್ಮನ್ನು ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚನೆ ಮಾಡಿದಂಥ ಒಂದು ಸಣ್ಣ ಸರ್ಕಾರಿ ಆದೇಶವನ್ನು ಇವತ್ತು ಸಹ ಸ್ಮರಿಸ್ಕೊಳ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆಯನ್ನು ಹೊಂದಿರತಕ್ಕಂಥ ಮಹಾಜನತೆ ತಾವುಗಳು. ಅದೇ ರೀತಿಯಲ್ಲಿ ಜಕ್ಕಲಮಡುವಿನ ನೀರಿನ ಸಮಸ್ಯೆ ಏನಿತ್ತು ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರದ ನಡುವೆ 2006-7 ಬಿಜೆಪಿ ಮತ್ತು ನಮ್ಮ ಮೈತ್ರಿ ಸರ್ಕಾರದಲ್ಲಿ ಈ 2 ನಗರಗಳಿಗೆ ಕುಡಿಯ ನೀರನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಂಥದ್ದು ಇವತ್ತು ನನಗೆ ಸ್ಮೃತಿ ಪಟದಲ್ಲಿ ಇವತ್ತು ಇಟ್ಕೊಂಡಿದ್ದೇನೆ. ಇವತ್ತಿನ ಈ ಒಂದು ಚುನಾವಣೆ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು. ಈ ದೇಶಕ್ಕೆ ಒಂದು ಸುಭದ್ರ ನಾಯಕನ ಅವಶ್ಯಕತೆ ಇದೆ. ಇವತ್ತು ಈ ದೇಶದ ಆರ್ಥಿಕ ಪರಿಸ್ಥಿತಿಗಳು, ಈ ದೇಶದ ಭದ್ರತೆಯನ್ನ ನೀಡತಕ್ಕಂಥ ಒಂದೇ ಒಂದು ನಾಯಕತ್ವವನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು
ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ಅಂತಕ್ಕಂಥ ಭಾವನೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವುದೇ ಭಾಗಕ್ಕೆ ಹೋದರೂ ಈ ದೇಶದ ಜನತೆ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ದೊರಕಬೇಕಾಗಿದೆ. ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಚುನಾವಣೆಯನ್ನ ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥದ್ದು ಬಿಜೆಪಿ ಮತ್ತು ಚುನಾವಣೆಯಲ್ಲಿ ನಿಮ್ಮಗಳ ಆಶೀರ್ವಾದದಿಂದ ಆಯ್ಕೆಯಾಗಿ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿದ್ದಾವೆ. ಆ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಧ್ವನಿಯನ್ನ ಎತ್ತಲಿಕ್ಕೆ ನಾವೆಲ್ಲ ಇವತ್ತು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಅದಷ್ಟೇ ಅಲ್ಲ, ಈಗಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು 5 ಗ್ಯಾರಂಟಿಗಳ ಹೆಸರಿನಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಕಳೆದ 10 ತಿಂಗಳಿಂದ ಆ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಇನ್ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಅಭಿವೃದ್ಧಿಗಳು ಇವತ್ತು ರಾಜ್ಯದಲ್ಲಿ ಕಾಣ್ತಾ ಇಲ್ಲ. ಒಂದು ನಿಮ್ಮೆಲ್ಲರ ಗಮನಕ್ಕೆ ನಾನು ತರ್ತಕ್ಕಂಥದ್ದು, 10 ಕೆಜಿ ಉಚಿತವಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಆದರೆ ಇವತ್ತು 5 ಕೆಜಿ ಅಕ್ಕಿ ನಿಮಗೇನು ಪ್ರತಿ ತಿಂಗಳು ಇರತಕ್ಕಂಥದ್ದಿದೆ. ಈ ದೇಶದಲ್ಲಿ 80 ಕೋಟಿ ಕುಟುಂಬಗಳಿಗೆ 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿರೋದು ಕರ್ನಾಟಕದ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಅವರು. ಮುಂದಿನ 2028ನೇ ಇಸ್ವಿಯವರೆಗೆ ಪ್ರತಿ ವರ್ಷ 2.5 ಲಕ್ಷ ಕೋಟಿ ಹಣವನ್ನ ಇವತ್ತು ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಇವತ್ತು ಹಣವನ್ನು ಉಪಯೋಗ ಮಾಡಿ ದೇಶದಲ್ಲಿ 80 ಕೋಟಿ ಜನತೆಗೆ ಇವತ್ತು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಆ ಅಕ್ಕಿಯನ್ನು ಏನು ಕೊಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಈಗಿನ ಸರ್ಕಾರ ಯಾವೊಂದು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಅಲ್ಲ. ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ತಂದಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜಾರಿಗೆ ತಂದಿರ್ತಕ್ಕಂಥದ್ದು. 10 ಕೆಜಿ ಹೇಳಿದಂತ ಈ ಸರ್ಕಾರಕ್ಕೆ ಉಳಿದಂತ 5 ಕೆಜಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಇವರಿಗೆ ಶಕ್ತಿ ಇಲ್ಲ, ಅಕ್ಕಿಯನ್ನು ಖರೀದಿ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೆ 170 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇವತ್ತೇನು ಘೋಷಣೆ ಮಾಡಿದ್ದಾರೆ ಅದು ಸಹ ಸಂಪೂರ್ಣವಾಗಿ ಎಲ್ರಿಗೂ ದೊರಕ್ತಾ ಇಲ್ಲ. ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ 5 ಗ್ಯಾರಂಟಿಗಳು ಈ ಸರ್ಕಾರ ಏನು ಘೋಷಣೆ ಮಾಡಿದ್ದಾರೆ, ಈ 5 ಗ್ಯಾರಂಟಿಗಳನ್ನ ಜಾರಿಗೆ ತರಲಿಕ್ಕೆ ಈ ರಾಜ್ಯ ಸರ್ಕಾರ ಯಾವ ಬೆಲೆಯನ್ನ ತೆತ್ತುತ್ತಾ ಇದ್ದಾರೆ, ಇವರು ಯಾವ ಬೆಲೆಯನ್ನ ಇವತ್ತು ಕೊಡಬೇಕಾಗಿದೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಈ 5 ಕಾರ್ಯಕ್ರಮಗಳಿಗೋಸ್ಕರವಾಗಿ ಈ ಸರ್ಕಾರ 52,000 ಕೋಟಿ ಹಣವನ್ನ ಕೊಡ್ತಾ ಇದ್ದೇವೆ ಅಂತ ಏನ್ ಹೇಳ್ತಾ ಇದ್ದಾರೆ. ಈ 52,000 ಕೋಟಿ ಎಲ್ಲಿಂದ ತರ್ತಾ ಇದ್ದಾರೆ? 52,000 ಕೋಟಿ 5 ಗ್ಯಾರಂಟಿ ಹೆಸರಿನಲ್ಲಿ ವರ್ಷಕ್ಕೆ 1,05,000 ಕೋಟಿ ಹಣವನ್ನ ಇವತ್ತು ಸಾಲ ಮಾಡಿ ಆ ಸಾಲದ ಹೊರೆಯನ್ನ ನಿಮ್ಮಗಳ ತಲೆಯ ಮೇಲೆ ಹಾಕಿ ಆ 52,000 ಕೋಟಿ ರೂಪಾಯಿಗಳ ಇವತ್ತು ಗ್ಯಾರಂಟಿ ಕಾರ್ಯಕ್ರಮ ಏನಿದೆ, ಇನ್ನು ಉಳಿದಿರ್ತಕ್ಕಂಥ 1 ಲಕ್ಷ ಕೋಟಿ ಹಣ ಇವತ್ತು ನೀರು ತೀರಿಸಬೇಕಾಗಿದೆ. ಅದರ ಜೊತೆಗೆ ನಮ್ಮ ಹಳ್ಳಿಯ ಶ್ರಮಿಕ ಜೀವಿಗಳು, ಕಾರ್ಮಿಕರು, ಬಡ ಕುಟುಂಬದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥವರು ಸಂಜೆ ಅವರ ದೇಹಕ್ಕೆ ಆಗಿರ್ತಕ್ಕಂಥ ದಣಿವನ್ನ ಮರಿಬೇಕು ಅಂತ ಹೇಳಿ ನೀವು ಹೋಗ್ತಕ್ಕಂಥ ಮದ್ಯದ ಅಂಗಡಿಯಲ್ಲಿ ನೀವು ಮದ್ಯದ ಬಾಟಲ್ ಅನ್ನ ಖರೀದಿ ಮಾಡಲಿಕ್ಕೆ ಇವತ್ತು ದರವನ್ನ ಎಷ್ಟು ನಿಗದಿ ಮಾಡಿದ್ದಾರೆ. ಇದು ಈ ಕಾಂಗ್ರೆಸ್ ಸರ್ಕಾರ ನಿಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಇದನ್ನ ಬಡ ಜನತೆ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ, ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಷ್ಟೇ ಅಲ್ಲ, ಸುಧಾಕರ್ ಅವರಿಗೆ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ಯಾವೊಂದು ಕಿಸಾನ್ ಯೋಜನೆ ಅಡಿಯಲ್ಲಿ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಸಮ್ಮಾನಡಿಯಲ್ಲಿ 6,000 ರೂಪಾಯಿಗಳನ್ನ ಪ್ರತಿ ವರ್ಷ 3 ಕಂತುಗಳಲ್ಲಿ ಈ ದೇಶದ ಕೋಟ್ಯಾಂತರ ರೈತರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ 6,000 ರೂಪಾಯಿಗಳ ಜೊತೆಗೆ 4,000 ರೂಪಾಯಿಗಳನ್ನ 4,000 ರೂಪಾಯಿನ ಜೊತೆ ಮಾಡಿ 10,000 ರೂಪಾಯಿಗಳನ್ನ ಪ್ರತಿ ವರ್ಷ ನಮ್ಮ ರೈತರಿಗೆ ಏನ್ ಕೊಡ್ತಾ ಇದ್ರು.
ಕಾಂಗ್ರೆಸ್ ಸರ್ಕಾರ ಬಂದ ಮರುಗಳಿಗೆ ಆ 4,000 ರೂಪಾಯಿಗಳನ್ನ ಕೊಡೋದನ್ನು ನಿಲ್ಲಿಸಿದ್ದಾರೆ. ಇದು ಕರ್ನಾಟಕದಲ್ಲಿ ನಮ್ಮ ರೈತ ಬಂಧುಗಳಿಗೆ ಮಾಡಿರ್ತಕ್ಕಂಥ ದ್ರೋಹ ಈ ಸರ್ಕಾರದಿಂದ. ಅದಷ್ಟೇ ಅಲ್ಲ, ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಿರಂತರವಾದಂತಹ ಬರಗಾಲವನ್ನು ನಾವೇನು ಕಾಣ್ತಾ ಇದ್ದೇವೆ. ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಯ ಪ್ರಮಾಣದ ನಷ್ಟ ಸರ್ಕಾರವೇ ಹೇಳ್ತಾ ಇದ್ದಾರೆ 38,000 ಕೋಟಿ ರೈತರು ಬೆಳೆದಿರ್ತಕ್ಕಂಥ ಬೆಳೆ ನಷ್ಟ ಆಗಿದೆ ಅಂತ ಹೇಳಿ. ಇದನ್ನ ಕೇಂದ್ರ ಸರ್ಕಾರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡ್ಲಿಲ್ಲ, ನಮಗೆ ಒಂದು ನೆರವನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಏನ್ ಹೇಳ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಯೋಜನೆಗಳು, ಕೇಂದ್ರ ಸರ್ಕಾರದ ಹಣವನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡೋದಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮೊದಲನೆಯ ಸರ್ಕಾರ ನೆಹರು ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಜಾರಿಗೆ ಬಂದಂಥದ್ದು. ಅವತ್ತು ಹಣಕಾಸು ಆಯೋಗ ಅಂತಕ್ಕಂಥದ್ದನ್ನ ರಚನೆ ಮಾಡಿ ಪ್ರತಿ 5 ವರ್ಷಕ್ಕೆ ಇಂತಿಷ್ಟು ಹಣವನ್ನು ಪ್ರತಿ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಕ್ಕಂಥದ್ದು ಹಣಕಾಸು ಆಯೋಗ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರ ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ಹಣವನ್ನು ಕೊಡ್ತಾ ಇಲ್ಲ, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿದಿನ ಇವರ ಏನು ಘೋಷಣೆಗಳಿದ್ದಾವೆ ಇದೆಲ್ಲವನ್ನ ನಂಬಬೇಡಿ. ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ 20 ತಿಂಗಳು, 1 ಬಾರಿ 14 ತಿಂಗಳು, 1 ಬಾರಿ ಸರ್ಕಾರವನ್ನು ನಡೆಸಿದ್ದೇನೆ. 2ನೇ ಬಾರಿ ನಾನು ಮುಖ್ಯಮಂತ್ರಿಯಾಗಿ ಇದೇ ಕಾಂಗ್ರೆಸ್ ಅವರು ಬೆಂಬಲವನ್ನು ಕೊಟ್ಟಿದ್ದರು. ನನಗೆ ಅವರ ಕಾರ್ಯಕ್ರಮಗಳನ್ನೆಲ್ಲ ಮುಂದುವರಿಬೇಕು ಅಂದ್ರು. ನಾನು ಅವರ ಎಲ್ಲಾ ಕಾರ್ಯಕ್ರಮವನ್ನು ಮುಂದುವರಿಸಿ 25,000 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿದಾಗ ನಾನು ಕೇಂದ್ರ ಸರ್ಕಾರದ ಮುಂದೆ ನಮ್ಮ ರೈತರ ಸಾಲ ಮನ್ನಾ ಮಾಡಿದ್ದೇನೆ, ಅದಕ್ಕೆ ಆರ್ಥಿಕ ನೆರವು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ನಾನು ಹೋಗಲಿಲ್ಲ. ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ಖಜಾನೆಗೆ ನೀವೇನು ತುಂಬಿಸ್ತಾ ಇದ್ದೀರಿ ಅದೇ ಹಣವನ್ನು ನಿಮಗೆ ಕೊಟ್ಟಿದ್ದೇವೆ ಹೊರತು ಕೇಂದ್ರ ಸರ್ಕಾರದ ಮೇಲೆ ಸಬೂಬನ್ನ ಹೇಳಿಲ್ಲ. ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇಲ್ಲ, ನಾನು ಕೊಡ್ಲಿಲ್ಲ ಅಂತಕ್ಕಂಥ ಮಾತನ್ನ ಎಂದೂ ಸಹ ಹೇಳಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. 2006ರಲ್ಲಿ ಮುಖ್ಯಮಂತ್ರಿ ಆದಾಗಲೂ ಅವತ್ತಿನ ಸಂದರ್ಭದಲ್ಲೂ ನಾನು ರೈತ ಸಾಲ ಮನ್ನಾ ಮಾಡಿದ್ದೇನೆ. ಅದಷ್ಟೇ ಅಲ್ಲ, ಸಾಲವನ್ನು ನಿಷೇಧ ಮಾಡಿದೆ, ಲಾಟರಿಯನ್ನು ನಿಷೇಧ ಮಾಡಿದೆ. ಅವತ್ತು ಸಹ ನಮ್ಮ ನಾಡಿನ ಜನತೆಯ ಭಾವನೆಗಳಿಗೆ ಸ್ಪಂದಿಸಿ ನಾವೇನು ಕೆಲಸ ಮಾಡಿದ್ದೇವೆ. ಈ ಸರ್ಕಾರ 5 ಗ್ಯಾರಂಟಿಗಳನ್ನ ಬಿಟ್ಟು ಮತ್ಯಾವುದೇ ಯೋಜನೆಗಳನ್ನ ತಂದಿದ್ದೇವೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ನಾನು ಒಂದು ಮಾತನ್ನ ಹೇಳ್ತೇನೆ. 2014ನೇ ಇಸ್ವಿನಲ್ಲಿ ಇವತ್ತು ಈ ಸರ್ಕಾರ, ಅವತ್ತೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು, ಇದೇ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದು ಅವತ್ತಿನ ಲೋಕಸಭಾ ಚುನಾವಣೆಯಲ್ಲಿ ಅವತ್ತಿನ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ನಮ್ಮ ಸಮಾಜದ ಚುಂಚನಗಿರಿ ಕ್ಷೇತ್ರದ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಕರೆದು ಎತ್ತಿನ ಹೊಳೆ ಯೋಜನೆಗೆ ಫೌಂಡೇಶನ್ ಹಾಕಿದ್ರು. 3 ವರ್ಷದಲ್ಲೋ 2 ವರ್ಷದಲ್ಲೋ ನೀರಿನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಎಷ್ಟು ವರ್ಷ ಆಯ್ತು ಈಗ? 10 ವರ್ಷಗಳಾಯ್ತು. 10 ವರ್ಷ 11 ವರ್ಷಗಳಾಯ್ತು. ಇವತ್ತು ಇನ್ನು ಎತ್ತಿನ ಹೊಳೆ ಅಲ್ಲೇ ಇದೆ. ಎತ್ತಿನ ಹೊಳೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದೇ ಇವರ ಒಂದು ಯೋಜನೆಗಳು ಅಂತಕ್ಕಂಥದ್ದನ್ನ ಮರೆಯಬೇಡಿ. ನಾಡಿನ ಜನತೆಯ ಸಂಪತ್ತನ್ನ ಇವತ್ತು ಸ್ವೇಚ್ಛಾಚಾರವಾಗಿ ಲೂಟಿ ಮಾಡ್ತಕ್ಕಂಥ ಈ ಸರ್ಕಾರ ಇವತ್ತು ಕಾವೇರಿ ನೀರನ್ನ ಹೇಳಿದ್ರು ಮೇಕೆದಾಟಿನ ಹತ್ತಿರ ನಾವೊಂದು ರಿಸರ್ವಾಯರ್ನ ಕಟ್ಟಲಿಕ್ಕೆ ಅನುಮತಿಯನ್ನು ತಗೋತೀವಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನಮ್ಮ ಸಾತ್ನೂರಿನ ಸಂಗಮದಿಂದ ಪಾದಯಾತ್ರೆಯನ್ನ ಬೆಂಗಳೂರಿನವರೆಗೆ ಮಾಡಿದ್ರು. ಇವತ್ತು ನಮ್ಮ ನೀರು ನಮ್ಮ ಹಕ್ಕು ಈ ಸರ್ಕಾರ ಬಂದು ಉಳಿಸಿದ್ದಾರ? ನಮ್ಮ ನೀರು ನಮ್ಮ ಹಕ್ಕು ತಮಿಳುನಾಡಿಗೆ ನಿರಂತರವಾಗಿ ಇವತ್ತು ಹರಿದೋಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ಬರಗಾಲ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಭಾಗದಲ್ಲಿ ನಮ್ಮ ರೈತರು ಬೆಳೆದಂತ ಬೆಳೆ ಒಣಗಿ ನಿಂತಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಾನು ನಿನ್ನೆ ಮೊನ್ನೆ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ನೋಡಿದ್ದೇನೆ, ಕಬ್ಬು ಸಂಪೂರ್ಣವಾಗಿ ಒಣಗಿ ಇವತ್ತು ಬೆಂಕಿ ಆಗ್ತಕ್ಕಂಥ ಒಂದು ಕೆಲಸಗಳು ಪ್ರಾರಂಭ ಆಗಿದೆ. ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕೊಡುಗೆ ನಮ್ಮ ನಾಡಿನ ರೈತ ಬಂಧುಗಳಿಗೆ. ಇದೆಲ್ಲವನ್ನ ತಾವು ಯೋಚನೆ ಮಾಡಿ ಈ ಚುನಾವಣೆಯಲ್ಲಿ ಇವತ್ತು JDSನ ಮತ್ತು ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ನಮ್ಮ ವೈಯಕ್ತಿಕವಾದಂತಹ ಸ್ವಾರ್ಥಕ್ಕೆ ಅಲ್ಲ, ನಾವು ಸ್ಥಾನಮಾನಗಳನ್ನ ಪಡಿಬೇಕು ಅನ್ನೋದಲ್ಲ. ಇವತ್ತು ದೇವೇಗೌಡರ ಮಾರ್ಗದರ್ಶನದಲ್ಲಿ
ನರೇಂದ್ರ ಮೋದಿ ಅವರು ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ ಏನಿದೆ, ಇವತ್ತು ನಾವು ನಿಮ್ಮ ಆಶೀರ್ವಾದದಿಂದ 28ಕ್ಕೆ ಲೋಕಸಭಾ ಸದಸ್ಯರನ್ನ ಈ ನಾಡಿನ ಜನತೆ ಆಶೀರ್ವಾದ ಮಾಡಿದ್ರೆ, ಒಂದು ಮಾತನ್ನ ಚಿಕ್ಕಬಳ್ಳಾಪುರದ ನನ್ನ ತಂದೆ ತಾಯಂದರಿಗೆ ಈ ಸಭೆಯಲ್ಲಿ ಹೇಳಿಕೆ ಬಯಸ್ತೇನೆ. ಸುಧಾಕರ್ ಅವರನ್ನ ಕನಿಷ್ಠ 2 ರಿಂದ 3 ಲಕ್ಷ ಹೆಚ್ಚಿನ ಅಂತರದಲ್ಲಿ ಚುನಾವಣೆಯಲ್ಲಿ ಗೆಲ್ಲಿಸಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೇನೆ. 2 ರಿಂದ 3 ಲಕ್ಷ ಅಂತರದಲ್ಲಿ ನೀವು ಸುಧಾಕರ್ ಅವರನ್ನ ಗೆಲ್ಲಿಸಿಕೊಟ್ರೆ, ನಾನು ಒಂದು ಮಾತನ್ನ ಹೇಳ್ತೇನೆ, ಶಾಶ್ವತವಾದಂತಹ ನೀರಾವರಿ ಯೋಜನೆಗಳನ್ನ ತರ್ತಕ್ಕಂಥದ್ರಲ್ಲಿ ನಾವು ಏನಾದರೂ ಯಶಸ್ಸನ್ನು ಕಾಣಬೇಕಿರ್ತಕ್ಕಂಥದ್ದು ನನ್ನಿಂದ ಆದರೆ ಮುಂದಿನ 5 ವರ್ಷಗಳ ನಂತರ ರಾಜಕೀಯದಲ್ಲೇ ಮುಂದುವರಿದ ಇರ್ತಕ್ಕಂಥ ನಿರ್ಣಯವನ್ನು ನಾವು ಮಾಡ್ತೇವೆ. ನಮ್ಮನ್ನು ನಂಬಿ ಒಂದು ಬಾರಿ, ಈ ಬಾರಿ ನೀವು ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಮಹಾಜನತೆ ಸುಧಾಕರ್ ಅವರು ಕ್ರಿಯಾಶೀಲರಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಅವರ ಮೇಲೆ ಅಪಪ್ರಚಾರಗಳು ಒಂದು ಭಾಗ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಂತ್ರಿಗಳಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ತಾವು ಅದನ್ನು ಮರೆಯಬಾರದು. ಈಗಿನ ಶಾಸಕರು ಇಲ್ಲಿ ಏನಿದ್ದಾರೆ ಅವರ ಒಂದೊಂದು ಪದ ಬಳಕೆಯನ್ನು ನೋಡಿದ್ದೇನೆ. ಆ ಪದ ಬಳಕೆಯನ್ನು ನೋಡಿದಾಗ ಅವರು ಶಾಸಕರಾಗಿ ಕೆಲಸವನ್ನು ಮಾಡ್ತಕ್ಕಂಥ ಅರ್ಹತೆ ಅವರಿಗೆ ಇದೆಯಾ ಅಂತಕ್ಕಂಥದನ್ನ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಶಾಸಕರಾಗಿ ಅವರ ಪ್ರತಿಯೊಂದು ಬರ್ತಕ್ಕಂಥ ವಾಕ್ಯಗಳು, ಅವರ ಪದ ಬಳಕೆಗಳು ಅನಾಗರಿಕವಾದಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥ ಆ ಹುದ್ದೆಡತನದ ಮಾತುಗಳೇನಿದೆ, ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾನು ಬಂದು ನಿಂತಿದ್ದೇನೆ. ಚಿಕ್ಕಬಳ್ಳಾಪುರದ ನನ್ನ ತಂದೆ ತಾಯಂದಿರು ಇವತ್ತು ಯಾವೊಂದು ಬಾಗೇಪಲ್ಲಿ, ಗೌರಿಬಿದನೂರು, ಅಲ್ಲಿಂದ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಅಲ್ಲಿಂದ ಯಲಹಂಕ, ಹೊಸಕೋಟೆ ಈ ಭಾಗದ ತಂದೆ ತಾಯಂದಿರಿಗೆ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ. ದೊಡ್ಡಬಳ್ಳಾಪುರ ಈ ಎಲ್ಲಾ ಕ್ಷೇತ್ರದ ತಂದೆ ತಾಯಂದಿರಿಗೆ ಮನವಿ ಮಾಡ್ತೇನೆ. ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ. ಇವತ್ತು ಯಾವುದೇ ರೀತಿಯ ಯಾವುದೇ ಪಕ್ಷದಲ್ಲಿ ಈ ದೇಶಕ್ಕೆ ಸುಭದ್ರತೆಯನ್ನ ಕೊಡ್ತಕ್ಕಂಥ ಪಕ್ಷಗಳು ಯಾವುದು ಉಳಿದಿಲ್ಲ. ಇವತ್ತು ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರಿಗೆ ನೀವು ಇವತ್ತು ಮತ್ತೆ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಆರ್ಥಿಕ ಸಂಪತ್ತು 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ತರಬೇಕು ಅಂತಕ್ಕಂಥದ್ದು ಮುಂದಿನ 4 ವರ್ಷಗಳ ಗುರಿಯನ್ನ ಏನು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನಾನು ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ. ಜನಧನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅವರು 2014ರಲ್ಲಿ ಘೋಷಣೆಯನ್ನ ಮಾಡಿದಾಗ ಕೇವಲ 1.5 ಕೋಟಿ ಜನತೆ ಆ ಜನಧನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ಜನಧನ್ ಕಾರ್ಯಕ್ರಮದ ಬ್ಯಾಂಕ್ ಖಾತೆಗಳಿಗೆ ಕೇವಲ 1230 ಕೋಟಿ ಹಣ ಬಂದಿತ್ತು. ಆದರೆ ಇವತ್ತು 10 ವರ್ಷಗಳಲ್ಲಿ 58 ಕೋಟಿ ಕುಟುಂಬದ ಜನತೆ ಯಾವೊಂದು ಬ್ಯಾಂಕ್ ಅಕೌಂಟ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸುಮಾರು 3 ಲಕ್ಷ ಕೋಟಿ ಬಡ ಕುಟುಂಬದ ಸದಸ್ಯರು ಆ ಬ್ಯಾಂಕ್ ಖಾತೆಗಳನ್ನು ಹೊಂದಿ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಬೆಳೀತಕ್ಕಂಥದ್ದು ನರೇಂದ್ರ ಮೋದಿ ಅವರ ಜನಧನ್ ಕಾರ್ಯಕ್ರಮ. ಇದೆಲ್ಲವನ್ನು ನಾನು ಇವತ್ತು ಏನು ಗಮನಿಸ್ತಾ ಇದ್ದೇನೆ, ಹಲವಾರು ವಿಷಯಗಳನ್ನ ಚರ್ಚೆ ಮಾಡಬಲ್ಲೆ. ಒಂದು ಮಾತನ್ನ ಹೇಳ್ತೇನೆ, ನೀವು ಬೆಳಗ್ಗೆಯಿಂದ ಈ ಹೊರ ಬಿಸಿಲಿನಲ್ಲಿ ಸುಮಾರು 6-7 ಗಂಟೆಗಳ ಕಾಲ ಮೆರವಣಿಗೆ ಮುಖಾಂತರ ಇವತ್ತು ಚಿಕ್ಕಬಳ್ಳಾಪುರದ ನಗರದಲ್ಲಿ ಏನೋ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಹಳ್ಳಿಯಿಂದ ಬಂದಿದ್ದೀರಿ. ನಿಮ್ಮನ್ನ ಮತ್ತೆ ಇನ್ನೂ ನಿಮ್ಮ ದೇಹಕ್ಕೆ ನಾನು ಶ್ರಮ ಕೊಡ್ಲಿಕ್ಕೆ ತಯಾರಾಗಿಲ್ಲ. ನಾನು ಕನಿಷ್ಠ 1 ರಿಂದ 2 ದಿನಗಳ ಕಾಲ ಹಲವಾರು ತಾಲೂಕು ಕೇಂದ್ರಗಳಿಗೆ ಬರ್ತಾ ಇದ್ದೇನೆ. ಎಲ್ಲಾ ತಾಲೂಕುಗಳಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಮಂಡನೆಯನ್ನ ಮಾಡ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಒಬ್ಬ ಅತ್ಯಂತ ಕ್ರಿಯಾಶೀಲ ಅಭಿವೃದ್ಧಿಯ ಚಿಂತನೆಯನ್ನು ಮಾಡ್ತಕ್ಕಂಥ ಇವತ್ತು ಸುಧಾಕರ್ ಅವರನ್ನ ತಾವು ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿಯ ನಮ್ಮ ರೈತ ಬಂಧುಗಳು ನನ್ನ ಮುಂದೆ ಈಗಾಗಲೇ ಹಲವಾರು ಬಾರಿ ಬಂದಿದ್ದೀರಿ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಮಾಡಿರ್ತಕ್ಕಂಥದ್ದು ಗಮನಿಸಿದ್ದೇನೆ. ನಿಮ್ಮ ಈ ಒಂದು KDB ಅವರು ನಿಮ್ಮ ಮೇಲೆ ಇವತ್ತೇನು ಸರಿಯಾದ ರೀತಿಯ ಹಣವನ್ನು ಕೊಡದೆ ಭೂಮಿಯನ್ನು ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವುದೇ ನಮ್ಮ ರೈತರುಗಳು ಯಾವುದೇ ಕಾಗದ ಪತ್ರಗಳಿಗೆ ಸೈನ್ ಹಾಕಬೇಡಿ. ನಿಮ್ಮ ಭೂಮಿಯನ್ನು ಉಳಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಿಮ್ಮ ಪರವಾಗಿ ಧ್ವನಿ ಎತ್ತಿದ್ದೇನೆ. ದಯವಿಟ್ಟು ಇವತ್ತು ಸುಧಾಕರ್ ಅವರು ಯಾವೊಂದು ಉತ್ತಮವಂತ ವಾಗ್ಮಿಗಳಾಗಿ ಲೋಕಸಭೆಗೆ ಇವತ್ತು ಸದಸ್ಯರಾಗ್ತಕ್ಕಂಥ ಅರ್ಹತೆಗಳನ್ನು ಹೊಂದಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕು. ಅದರ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಇವತ್ತು ಜನತಾದಳದ
ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಟ್ಟಾರೆ ಒಂದು ಕುಟುಂಬದ ರೀತಿಯಲ್ಲಿ ತಾವೆಲ್ಲರೂ ಒಂದು ವಿಶ್ವಾಸದಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಇದು ನಿರಂತರವಾಗಿ ನಡೆಯಲಿ. ಈ ರಾಜ್ಯದಲ್ಲಿ ಒಂದು ಜನಪರವಾದಂತಹ ಸರ್ಕಾರವನ್ನ ತರತಕ್ಕಂಥ ಒಂದು ಭದ್ರ ಬುನಾದಿ ಈ ಲೋಕಸಭಾ ಚುನಾವಣೆಯಿಂದ ಪ್ರಾರಂಭ ಆಗಲಿ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.